ಜೆಡಿಎಸ್ ಆಗಿದೆ ಸರ್, ನಾಯಕರಾಗಿದ್ದಾರೆ ಸರ್. ಈಗ ನಮ್ಮ ಜೆಡಿಎಸ್ ನಾಯಕರು ಆರೋಗ್ಯವಾಗಿದ್ದಾರೆ, ಕಾರ್ಯಕ್ರಮಗಳಲ್ಲಿ ದಿಶಾ ಮೀಟಿಂಗ್ಗಳು ಮಾಡ್ತಿದ್ದಾರೆ, ಪಕ್ಷದ ಸಭೆಗಳು ಮಾಡ್ತಿದ್ದಾರೆ, ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಆರೋಗ್ಯ ಬಂದಿದೆ. ನಾನು ಕೂಡ ಅವತ್ತು ಹಾಸನಾಂಬೆ ಮುಂದೆ ಪ್ರಾರ್ಥನೆ ಮಾಡಿದ್ದೀನಿ, ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ದೆ. ದೇವೇಗೌಡರಿಗೆ, HD ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಕೊಡಲಿ, ಈ ಪ್ರಾದೇಶಿಕ ಪಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ನಾನು ಯಾವತ್ತು ತಪ್ಪು ಪ್ರಚಾರಗಳನ್ನ ಮಾಡ್ತಾರೆ, ಅಪಪ್ರಚಾರ ಮಾಡಿದಾಗ ಸ್ವಲ್ಪ ಕೋಪ ಬರುತ್ತೆ ನನಗೆ ಇಲ್ಲದೆ ಇರೋ ವಿಚಾರ ಹೇಳಿದ್ರೆ. ಇಲ್ಲಿ ಯಾರೋ ನಿಮ್ಮ ಲೋಕಲ್ ಚಾನಲ್ ಅವರು ಒಬ್ಬ ಹಾಕಿದ್ರು, ಕುಮಾರಸ್ವಾಮಿ ಇಲ್ಲದೆ ಇದ್ರೆ GT ದೇವೇಗೌಡ ಜೈಲಿಗೆ ಹೋಯ್ತಿದ್ದ ಅಂತ ನೀವೇ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀರಿ. ನಾನು ಯಾವತ್ತವ್ರು 75 ವರ್ಷ ಸರ್ವೀಸಲ್ಲಿ ಕುಮಾರಸ್ವಾಮಿ ಅವರಾಗಲಿ, ಸಿದ್ದರಾಮಯ್ಯ ಆಗಲಿ, ದೇವೇಗೌಡರಾಗಲಿ, ಯಡಿಯೂರಪ್ಪ ಆಗಲಿ ವೈಯಕ್ತಿಕವಾಗಿ ಒಂದೇ ಒಂದು ದಿನ ಯಾರ ಕೈಲೂ ವೈಯಕ್ತಿಕವಾಗಿ ಪೊಲೀಸ್ಗಾಲಿ ಇನ್ನೊಂದು ಕಾಲಿ ಅವ್ರ ಸಪೋರ್ಟ್ ತಗೊಂಡಿಲ್ಲ, ಯಾರ ಕೈಲೂ ಹೇಳ್ಸಿಲ್ಲ. ಒಂದು ಹೇಳ್ಸಿದೀನಿ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಇವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ನಾನು ಯಾವತ್ತು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನವರು ಒಬ್ಬರ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ನಾನು ಹೇಳಿದಾಗ ಅಶೋಕ್ ಮೇಲೂ ಇದೆ, ಯಡಿಯೂರಪ್ಪನ ಮೇಲೂ ಇದೆ, ಕುಮಾರಸ್ವಾಮಿ ಅವರ ಮೇಲೂ ಇದೆ, ಎಲ್ಲರೂ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋದು ಯಾವಾಗ? ಕೋರ್ಟ್ ತೀರ್ಪು ಬಂದಾಗ, ತಪ್ಪಿತಸ್ಥರು ಅಂತ ಬಂದಾಗ ರಾಜೀನಾಮೆ ಕೊಡಬೇಕು. ಅದ್ಬಿಟ್ಟು ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದೆ. ಅವ್ರ ಜೊತೆ ಮಾತೇ ಆಡಿಲ್ಲ ನಾನು. ಸಿದ್ದರಾಮಯ್ಯನವ್ರ ಜೊತೆ ಮಾತೇ ಆಡದೆ ನೋಡಿ ತಾಯಿ ಚಾಮುಂಡೇಶ್ವರಿ ಮುಂದೆ ಮಾತಾಡಿದ್ದಕ್ಕೇನೆ ಇವನು ಕಾಂಗ್ರೆಸ್ಗೆ ಹೋಗ್ತಾನೆ, ಒಳಗೆ ಮಾತಾಡ್ತಾನೆ. ಒಳಗೂ ಮಾತಾಡಿಲ್ಲ, ಸಿದ್ದರಾಮಯ್ಯನವರು ಮಾತಾಡಿಲ್ಲ, ಕುಮಾರಸ್ವಾಮಿನೂ ಮಾತಾಡಿಲ್ಲ, ಕಾಂಗ್ರೆಸ್ ಬಾ ಅಂತಾನೂ ಕರೆದಿಲ್ಲ, ಕಾಂಗ್ರೆಸ್ ಬರ್ತೀನಿ ಅಂತೂ ನಾನು ಹೇಳಿಲ್ಲ. ಈ ರಾಜಕೀಯ ಇವೆಲ್ಲ ನೋಡಿ ಅದಕ್ಕೆ ಚಾಮುಂಡೇಶ್ವರಿ ಜನ ಗೆಲ್ಸವ್ರೆ. ಭಾರಿ ಕಷ್ಟ, ಅನುದಾನ ಇಲ್ಲ, UGD ಇಲ್ಲ, ರಸ್ತೆ ಇಲ್ಲ, ನೀರಿಲ್ಲ, ಪಾರ್ಕ್ ಇಲ್ಲ, ಅದ್ರ ಜೊತೆ ಮದುವೆಗಳು, ಸಮಾರಂಭಗಳು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದರಲ್ಲೇ ಮುಳುಗೋಗಿರ್ತೀನಿ. ಅದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಐತೆ ಅನುದಾನ ಕೇಳೋಕೆ ಹೋಗಿಲ್ಲ. ಇವತ್ತು ಗಂಟೆ ಅವ್ರ ತಗೊಂಡು 1 ಕೋಟಿ ದುಡ್ಡು ತಗೊಂಡಿಲ್ಲ. ಯಾರು ತಾವುವೆ DK ಶಿವಕುಮಾರ್ ಅವರು ಇಲ್ಲಿ ಮುಖ್ಯಮಂತ್ರಿ ಇವತ್ತಿಗೂ ತಗೊಂಡಿಲ್ಲ. MLAಗಳಿಗೆ 25 ಕೋಟಿ ಕೊಡ್ತಾ ಇದೀವಿ ಅಂತಾರೆ, ಅದನ್ನೂ ತಗೊಂಡಿಲ್ಲ ನಾನು ಇದುವರೆಗೂ. ಬೇರೆಯವರೆಲ್ಲ ಏನು ಸಿದ್ದರಾಮಯ್ಯನವ್ರ ಜೊತೆ ನೀನು ಬರ್ಸ್ಕೊಂಡ್ಬಿಟ್ಟಿದ್ಯಾ, ನೀನು ತಗೊಂಡ್ಬಿಟ್ಟಿದ್ಯಾ, ಬರೀ ಇದನ್ನೇ ಹೇಳ್ತಾರೆ. ಆದರೆ 25 ವರ್ಷ ನಾನು ಅವರು ಜೊತೆಲೇ ಬೆಳೆದಿದ್ದು. ಸಿದ್ದರಾಮಯ್ಯನವರು ನೆನೆಸ್ಕೋಬೇಕು, ನಾನು ನೆನೆಸ್ಕೋಬೇಕು. ಆ ರೀತಿ 25 ವರ್ಷ ಒಬ್ಬ ನಾಯಕನ ಜೊತೆ ಇನ್ನೊಬ್ಬ ರಾಜಕಾರಣಿ ಯಾವನೂ ಇರಲ್ಲ. ಆದಟ್ಟಿಗೆ ನಾನು MLA ಪ್ರಯತ್ನ ಮಾಡಲೇ ಇಲ್ಲ. ಸಿದ್ದರಾಮಯ್ಯ ತೆಗೆದು ನಾನು ಆಗಬೇಕು ಅಂತ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ಒಂದು ನಾಯಕನ ಜೊತೆ ಇದೆ 25 ವರ್ಷ ಇದ್ದೆ. ಅದಾದ್ಮೇಲೆ ದೇವೇಗೌಡರ ನಾಯಕತ್ವ, ಆಮೇಲೆ ಕುಮಾರಸ್ವಾಮಿ ಅವರು ಬಂದಿದ್ದು 95ಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದು, 90 ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು HD ದೇವೇಗೌಡರ ನಾಯಕತ್ವದಲ್ಲೇ ಬಂದಿದ್ದು. ಇನ್ನು 4 ವರ್ಷ ಇದೆ ಯಡಿಯೂರಪ್ಪನವ್ರ ಜೊತೆ, 5 ವರ್ಷ ಇದ್ದೆ. ಅವತ್ತು ಬಿಜೆಪಿ ಸಿನ್ಸಿಯರ್ ಆಗಿದ್ದೆ. ಬಿಜೆಪಿಯಲ್ಲಿ ಇದ್ಕೊಂಡು ದಳಕ್ಕೆ ಸಪೋರ್ಟ್ ಮಾಡೋದು, ದಳದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡೋದು. ಯಾವ ಜಾತಿ ಬುದ್ಧಿನ ಆ ಜಾತಿ ಕೆಟ್ಟವ್ರು ಯಾರು ಹೇಳ್ತಾರೆ, ಆ ಮಾಡೋರೇ ಹೇಳ್ತಾರೆ ಸಾಚ ಅಂತ. ನಂದು ಯಾವ್ದಾದ್ರು ಇದ್ದಾಗ ಒಂದು ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರ್ನ ಪಕ್ಷ ನೀ ಈ ಪಕ್ಷ ಬಿಟ್ಟು ಆ ಪಕ್ಷ ಸಪೋರ್ಟ್ ಮಾಡು ಅಂತ ಹೇಳಿಲ್ಲ, ಗ್ರಾಮ ಪಂಚಾಯತಿಲಿ ಮಾಡಿಲ್ಲ. ನನ್ನಷ್ಟೇ ನಿಷ್ಠೆ ಇದ್ದಾರೆ ಈ ಪಕ್ಷಗಳು 100 ವರ್ಷ ಗಟ್ಟಿಯಾಗಿರ್ತಿದ್ದು. ಒಂದು ಪಕ್ಷದಲ್ಲಿದ್ದರೆ ಒಂದು ನಿಷ್ಠೆಯಾಗಿರ್ತೀನಿ. ಶಾಸಕ ಎಲ್ಲಿವರೆಗೂ ಇರ್ತೀನಿ, 5 ವರ್ಷ ಗೆಲ್ಸವ್ರೆ, ದಳದಿಂದ ಗೆದ್ದೀನಿ, ಅಲ್ಲಿವರೆಗೂ ಇರ್ತೀನಿ. ಕಳೆದ ಬಾರಿನೂ ಕಾಂಗ್ರೆಸ್ ಅವರು, ನಮ್ಮ ಸುರ್ಜಿವಾಲಾ ಅವರು, ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು, PS ಅವರು, ಮತ್ತೆ ರಾಹುಲ್ ಗಾಂಧಿ ಅವರು ಒಬ್ಬರು ಮಾತಾಡಿಲ್ಲ ಅಷ್ಟೇ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲರೂ ಮಾತಾಡಿದ್ರು. ಯಾವ ಮಂತ್ರಿ ಬೇಕು ತಗೋ, ನಿನಗೆ ನಿನ್ನ ಮಗನ MP ಮಾಡು, ನಿನ್ನ MLA ಆಗು, ಸರ್ಕಾರ ಬರೆದು ಎಲ್ಲರೂ ಕೂಡ ಗೊತ್ತಿದ್ದೇ ವಿಚಾರ. ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಮನೆಗೆ ಬಂದರು, ನಾನು ಉಳ್ಕೊಂಡೆ, ಗೆದ್ದು ಏನಾಯ್ತು ನಮಗೆ? ಮುಖ್ಯಮಂತ್ರಿಗೆ ಸರಿಸಮಾನವಾದ ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾರೆ ನಾವು ಮಂತ್ರಿ ಮಾಡಿಲ್ಲ ಅವ್ರಿಗೆ ಅಂತಾರೆ. ಹೈಯರ್ ಎಜುಕೇಶನ್ ನಾವು ಓದಿಲ್ಲಪ್ಪ, 8ನೇ ಪುಸ್ತಕ ಓದಿರೋದು ಬೇಡ ಅಂತ ಹೇಳಿದೆ, ಅದೇ ಇಟ್ರು. ನಾನು ಹೇಳ್ತಿರೋದು ನನ್ನನ್ನ ನನ್ನ ಕುಟುಂಬನೇ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಕುಟುಂಬನೇ ಅರ್ಥ ಮಾಡ್ಕೊಂಡಿಲ್ಲ. ಇವರೇ ಅರ್ಥ ಮಾಡ್ಕೊಳಕಾಯ್ತದೆ? 25 ವರ್ಷ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಯಡಿಯೂರಪ್ಪ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಇದೇ ಕುಮಾರಸ್ವಾಮಿನ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ದೇವೇಗೌಡ ಅರ್ಥ ಮಾಡ್ಕೊಂಡಿದ್ದಾರೆ ಏನೋ ಅದು ಗೊತ್ತಿಲ್ಲ ನನಗೆ. ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ದೇವ್ರಿಗೆ ನನಗೆ ಇಬ್ಬರಿಗೆ ಗೊತ್ತು ಆತ್ಮ ಏನು ಅಂತಕ್ಕಂಥದ್ದು. ಇಡೀ ರಾಜಕೀಯದಲ್ಲಿ ಇಷ್ಟು ವರ್ಷ ಇದ್ದು ನಾನು ಎಲ್ಲಾದರೂ ಸರಿ
ಒಂದು ಯಾರೋ ಹೇಳ್ತಾರೆ ಒಂದು ರಿಪೋರ್ಟಲ್ಲಿ ಹೌಸಿಂಗ್ ಬೋರ್ಡ್ ರಿಪೋರ್ಟಲ್ಲಿ ನನ್ನ ಹೆಸರು ಇದ್ಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಇವತ್ತು. ಅವ್ರು ಹಾಕ್ಸೋದ್ರಿಂದ ಯಾರು ಮಾಡಿದ್ರು ಹೌಸಿಂಗ್ ಬೋರ್ಡಲ್ಲಿ? ಇದೇ ದಳ, ಇದೇ ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ಅದು ಅಸೆಂಬ್ಲಿಲಿ ಗಲಾಟೆ ಮಾಡಿ ಧರಣಿ ಮಾಡಿ ಎನ್ಕ್ವೈರಿ ಮಾಡಿಸ್ತಾರೆ. ಇಬ್ರು ಸೇರ್ಕೊಂಡು ಮಾಡಿದ್ದು ದಳ ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ತನಿಖೆ ಮಾಡಿದ್ರಿ ನೀವು. ನಮ್ಮ ಬಿಜೆಪಿಗೆ ಹೋದೆ ಅಂತ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ತನಿಖೆ ಮಾಡಿಸಿದ್ರು, ಸಿಒಡಿಗೆ ಹಾಕ್ಸಿದ್ರು, ಲೋಕಾಯುಕ್ತಕ್ಕೆ ಹಾಕಿದ್ರು, ACBಗೆ ಹಾಕಿದ್ದಾರೆ. ನಾನು ಒಬ್ಬರ ಕೈಲಿ ಫೋನ್ ಮಾಡಿಸಿಲ್ಲ, ಒಬ್ಬ ಅಧಿಕಾರಿ ಭೇಟಿ ಮಾಡಿಲ್ಲ. ಒಬ್ಬ ಅಧಿಕಾರಿ ಭೇಟಿ ಮಾಡಿ ನಾನು ಕೋರ್ಕೊಂಡಿಲ್ಲ, ಕ್ಷಮೆ ಕೇಳಿಲ್ಲ. ಒಬ್ಬ ರಾಜಕಾರಣಿ ಕೈಲಿ ಫೋನ್ ಮಾಡಿಸಿಲ್ಲ. ನಾನು ಮಾಡಿದ್ರೆ ನನಗೆ ಶಿಕ್ಷೆ ಆಗಲಿ ಅಂತೇಳಿ ಯಾರ ಹತ್ರಕ್ಕೂ ನಾವು ಹೋಗಿಲ್ಲ. GT ದೇವೇಗೌಡರಿಗೆ ಉನ್ನತವಾದ ಸ್ಥಾನ ಆಗ್ತಿತ್ತು ಅಂದ್ರೆ CM ಕ್ಯಾಂಡಿಡೇಟ್ ಅವರು ಅಂತವ್ರನ್ನ ರಾಜಕೀಯವಾಗಿ ಹಣಿಬೇಕು ಅನ್ನೋದು ಒಂದು ತಂತ್ರಗಾರಿಕೆನ ಇದು. ಈಗ ನಾನು ಹೇಳ್ತಿರೋದು, ನಾನು ನಿಜವಾಗ್ಲೂ ಕೂಡ ನಮ್ಮ ಯಾರು ನಾಯಕರಿದ್ರೆ ಅವ್ರನ್ನ ತೆಗಿಬೇಕು, ಅವ್ರ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದು ಕ್ಷಣನೂ ನನ್ನ ಮನಸ್ಸಲ್ಲಿ ದೇವರ ಬುದ್ಧಿಗಳು ಕೊಟ್ಟಿಲ್ಲ. ಯಾರು ನಾಯಕರಿರ್ತಾರೆ ಅವ್ರ ನಾಯಕತ್ವದಲ್ಲೇ ನಾನು ಮಾಡ್ಕೊಂಡ್ಬಂದೆ. ಯಾರು ಈಗ ಸಿದ್ದರಾಮಯ್ಯ ಇದ್ರು ಅವ್ರ ಹೆಸರಲ್ಲೇ ಕಲ್ಲು ಹಾಕ್ತಿದೆ, ಕುಮಾರಸ್ವಾಮಿ ಇದ್ರು, ರೇವಣ್ಣ ಇದ್ರು, ಅವ್ರ ಹೆಸರಲ್ಲೇ ಕಲ್ಲು ಹಾಕ್ತಿದೆ. ನಾನು ಮಾಡ್ಕೊಳ್ಳಿಲ್ಲ, ನಾನು ಮಾಡಿದೆ ಅಂತ ಯಾವತ್ತೂ. ಈ ತರ ರಾಜಕಾರಣಿಗಳು ಯಾರು ಇಲ್ಲ. ಈಗ ಬರೀ ಅವ್ರದ್ದೊಂದು ಫೋಟೋ ಹಾಕ್ಸ್ಕೊತಾರೆ, ನಾನೇ ಮಾಡಿದೆ ಅಂತ ಹೇಳ್ತಾರೆ. ನಾನೇ ಮಾಡಿದ್ರು MLA ಆಗಿ ಯಾರು ಮಾಡಿರ್ತಾರೆ ಅವ್ರ ಹೆಸರನ್ನೇ ನಾನು ಹೇಳ್ಕೊಂಡ್ಬಂದೆ. ಅದರಿಂದನೇ ಇವರೆಲ್ಲ ಗಟ್ಟಿಯಾಗಿರೋದು. ಈಗ ಒಂದು ಶಕ್ತಿ ಉಳ್ಕೊಂಡಿದೆ ನಾಯಕತ್ವ ಅಂದ್ರೆ. ನನಗೆ ನೋವಾಗ್ತೀರಾ? ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಉಳುಮೆ ಮಾಡ್ಕೊಂಡು, ಬೇಸಾಯ ಮಾಡ್ಕೊಂಡು, ಕೃಷಿ ಮಾಡ್ಕೊಂಡು, ಸೆಕ್ರೆಟರಿ ಆಗಿದ್ದು, ದೇವ್ರು ನನಗೆ ಸಿದ್ದರಾಮಯ್ಯನವರಂತವ್ರನ್ನ ಗೆಲ್ಲಿಸಿ ನಾನು ಅವ್ರ ಜೊತೆ ಗೆದ್ದು APMC ಜಿಲ್ಲಾ ಪರಿಷತ್ ಅಧ್ಯಕ್ಷ, ಮಹಾಮಂಡಲದ ಅಧ್ಯಕ್ಷ, ಮಂತ್ರಿ, ಶಾಸಕ ಇಷ್ಟು ವರ್ಷ. ಅದರಲ್ಲೂ ಹುಣಸೂರಲ್ಲಿ ದೇವರಾಜು ಅರಸು ಮುಖ್ಯಮಂತ್ರಿ ಆದ ಕ್ಷೇತ್ರದಲ್ಲಿ ಗೆದ್ದು ಮಂತ್ರಿ ಆಗಿದ್ದೀನಿ. ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆ ಪುಟ್ಟಸ್ವಾಮಿ ಇದ್ದಂಥ ಕ್ಷೇತ್ರದಲ್ಲಿ 3 ಬಾರಿ ಚಾಮುಂಡೇಶ್ವರಿ ಜನ ಒಂದೇ ಒಂದು ಚುನಾವಣೆಯಲ್ಲಿ ಸೋಲ್ಸಿಲ್ಲ. ಅದು ಸೊಸೈಟಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ಬೇರೆ ಜಿಲ್ಲಾ ಪರಿಷತ್ ಇರ್ಬೋದು, ನನಗೆ ನನ್ನ ನಾದ್ನಿ, ನನ್ನ ಕೋ ಬ್ರದರು ಎಲ್ಲರೂ ಒಬ್ಬರು ಸೋಲ್ಸಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರ ಯಾವತ್ತೂ ನಾನು ನೋವೇ ಮಾಡಿಲ್ಲ. ಅದರಿಂದ ಈ ಕ್ಷೇತ್ರದ ಜನ ಹಂಗಿರೋದ್ರಿಂದ ನನಗೆ ನೆಮ್ಮದಿ ಇದೆ. ಎಲ್ಲಾನು ಕೊಟ್ಟು ಕರ್ಣಾಗೆ ಉಳ್ಕೋಬೇಕು ಅಂತ ಎಲ್ಲಾನು ಕೊಟ್ಬಿಟ್ಟು ಕರ್ಣಾಗೆ ಈ ಕರ್ಣ ನಿಂಗೆ ಗೊತ್ತಲ್ಲಪ್ಪ, ದಾನಸುರ ಕರ್ಣಂಗೆ ಎಂತ ಆದ್ರೂ ಅವ್ನ ಕೀರ್ತಿ ಉಳಿದಿದೆಯಲ್ಲ, ಕರ್ಣನ್ ಕೀರ್ತಿ ಉಳಿದಿದೆಯಲ್ಲಪ್ಪ ಅಲ್ವಾ? ಬೇರೆಯವ್ರ ಕೌರವ್ರದ್ದು ಯಾರ್ದು ಉಳಿದಿಲ್ಲ, ಕರ್ಣಂದೇ ಕೀರ್ತಿ ಉಳಿದಿರೋದು. ಹಂಗೆ GT ದೇವೇಗೌಡನ ಕೀರ್ತಿ ಇವ್ರು ಏನ್ ಅಧಿಕಾರ ಕೊಡ್ಲಿ ಕೊಡದೇ ಇರ್ಲಿ, ಆ ಕೀರ್ತಿ ಶಾಶ್ವತ ಉಳಿಯುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.